ಎಲ್ಲರಿಗೂ ನಮಸ್ಕಾರ. ನಾನೀಗ ಈ ಮಯೂರಧ್ವಜನ ಯಾಗಶಾಲೆಯಲ್ಲಿ ಆ ಬಡ ಬ್ರಾಹ್ಮಣ ಆ ಮಹಾರಾಜನ ಅರ್ಧ ದೇಹವನ್ನು ಕೇಳುವ ಕಥೆಯನ್ನು ಹೇಳಕತ್ತೇನೆ. ಆವಾಗ ಮಹಾರಾಜ ತನ್ನ ಹೆಂಡತಿ ಮಗನಿಗೆ ಆಜ್ಞೆಯನ್ನು ಮಾಡ್ತಾನೆ, ಇವ್ರು ಹೇಳಿದ್ದನ್ನು ಶಿರಸಾವಹಿಸಿ ಪಾಲಿಸಬೇಕು ಅಂತೇಳಿ. ಅವ್ರಿಗೆ ಭಾಳ ದುಃಖ ಆಕೈತಿ, ಹೆಂಗೆ ಮಾಡಬೇಕು, ತಾವೇ ನಿಂತು ಅವನನ್ನು ಕತ್ತರಿಸ್ಕೊಡ್ಬೇಕು ಅಂತಂದು ಹೇಳಿದೆ. ಅಂದರೆ ಅವನ ಆಜ್ಞೆಯನ್ನು ಪಾಲಿಸಲೇಬೇಕಲ್ಲ. ಹೆಂಡತಿ ಒಂದು ಕಡೆ ನಿಲ್ತಾಳ, ತಾಮ್ರಧ್ವಜ ಮತ್ತೊಂದು ಕಡೆ ನಿಲ್ತಾನೆ. ಆ ನಂತರ ಆ ಗರಗಸವನ್ನು, ಹರಿತವಾದಂಥ ಗರಗಸವನ್ನು ಅವನ ತಲೆಯ ಮೇಲೆ ಮಧ್ಯಭಾಗದೊಳಗಿಡ್ತಾರೆ. ಆ ರಾಜ ತಾನೇ ಸ್ವತಃ ಅದನ್ನು ಪರೀಕ್ಷೆ ಮಾಡ್ತಾನೆ, ಹರಿತವಾಗಿ ಐತೇನಿಲ್ಲ ಅಂತಂದೇಳಿ. ಆಮೇಲೆ ಇನ್ನೇನು ಅದನ್ನು ಕೊಯ್ಬೇಕು ಅನ್ನೋದಕ್ಕೆ ಏನಂತಂದ್ರೆ ಆ ಬಡ ಬ್ರಾಹ್ಮಣ ಮತ್ತೆ ನಿಲ್ರಿ ಅಂತಂದು ಹೇಳಿ ಅಂತಾನೆ. ಭಾಳ ಕಠೋರ ರೀತಿಯಾಗಿ ಮಾತಾಡ್ತಾ ಇರ್ತಾನೆ ಅವನು. ಎಲ್ಲರೂ ಏನೀ ಬ್ರಾಹ್ಮಣದ ಮತ್ತೆ ಒಂದು ಅಂತಂದು ಹೇಳಿ ಅಂತ ಇರ್ತಾರೆ. ಕೆಲವೊಬ್ರು ದುಃಖಿಸ್ತಾ ಇರ್ತಾರೆ, ಪ್ರಜೆಗಳೆಲ್ಲ ದುಃಖಿಸ್ತಾ ಇರ್ತಾರೆ, ಬಿಕ್ಕಿ ಬಿಕ್ಕಿ ಅಳತಿರ್ತಾರೆ. ಅವಾಗ ಆ ಬಡ ಬ್ರಾಹ್ಮಣ ಮತ್ತೆ ಹೇಳ್ತಾನೆ, ಆ ಗರಗಸನ ಇಟ್ಟು ಕೂಡಲೇ ಅವನಿಗೆ ಎಡಗಣ್ಣಿಂದ ನೀರು ಬರ್ತಿರ್ತೈತಿ, ಮಯೂರಧ್ವಜನ ಎಡಗಣ್ಣಿನಿಂದ. ಅವಾಗ ಅವನು ಹೇಳ್ತಾನೆ, ನಿನಗೆ ದಾನ ಕೊಡೋಕೆ ಇಚ್ಛಾನ ಇಲ್ಲ, ನೋಡು ನಿನ್ನ ಎಡಗಣ್ಣಿಂದ ನೀರು ಬರಾಕತ್ತೈತಿ, ಅದಕ್ಕಿಂತ ದಾನ ನಾನು ಬೇಡ ಬೇಡ ಅಂತ ಹೇಳ್ತಾನೆ. ಆವಾಗ ಮಹಾರಾಜ ಹೇಳ್ತಾನೆ, ಇಲ್ಲ ನೀವು ಆ ರೀತಿ ತಿಳ್ಕೊಬೇಡ್ರಿ, ನನ್ನ ಬಲಭಾಗಕ್ಕೆ ಎಷ್ಟು ಒಂದು ಸತ್ಕಾರ್ಯಕ್ಕಾಗಿ ಬಳಕೆ ಆಗಾಕತ್ತೀನಿ ಅಂತಂದೇಳಿ ಸಂತೋಷ ಐತೀವಿ, ಆದರೆ ಎಡಭಾಗಕ್ಕೆ ನನಗೆ ಆ ಭಾಗ್ಯ ಇಲ್ಲಲ್ಲ ಅಂತಂದು ಹೇಳಿ ನನ್ನ ಎಡಗಣ್ಣಿಂದ ನನಗೆ ನೀರು ಬರಾಕತ್ತಾವು, ನೀವು ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳ್ತಾನೆ. ಆವಾಗ ಹೆಂಡತಿ ಮಗ ಹೇಳ್ತಾರೆ, ನನ್ನನ್ನು ಕತ್ತರಿಸಾಕಿ ಶುರು ಮಾಡಿರಿ ಅಂತ. ಆವತ್ತಿಗಾಗಲೇ ಆ ಮುದಕನ ಕೈಯಲ್ಲಿರುವಂಥ ಕೋಲು ಕೆಳಗೆ ಬಿದ್ದುಬಿಡ್ತೈತಿ. ಅವನ ಮುಖದಲ್ಲಿ ಒಂದು ಅಪೂರ್ವವಾದಂಥ ಕಾಂತಿ ಎದ್ದು ಉಂಟಾಗ್ತೈತಿ. ಆ ಯಾಗಶಾಲೆಯೊಳಗೆ ದಿಗ್ನ ಏನಂತ ಬೆಳಕಾಗ್ತೈತಿ. ಆ ಬೆಳಕಿಗೆ ಎಲ್ಲರೂ ಕಣ್ಣು ಮುಚ್ಕೊಳ್ತಾರೆ, ಅಷ್ಟೊಂದು ಬೆಳಕು, ಪ್ರಕಾಶಮಾನಂಥ ಬೆಳಕು. ಸ್ವಲ್ಪ ಹೊತ್ತು ಎಲ್ಲರೂ ಕಣ್ಣು ತೆಗೆದು ನೋಡಿದಾಗ ಆ ಮುದುಕನ ಸ್ಥಾನದೊಳಗೆ ಪರಮಾತ್ಮ ಶ್ರೀಕೃಷ್ಣ ನಿಂತಿರ್ತಾನೆ. ಎಲ್ಲರೂ ಇಷ್ಟೊಂದು ಸಡಗರ ಸಂಭ್ರಮ ಪಡ್ತಾರೆ. ಆವಾಗ ಈ ಮಯೂರಧ್ವಜ ಅವಾಗಂತೂ ಭಕ್ತಿಯಿಂದ ಪರವಶನಾಗಿಬಿಟ್ಟಿರ್ತಾನವ. ಅವ ಕೃಷ್ಣ ಹೇಳ್ತಾನ, ಮಯೂರಧ್ವಜ ನೀ ಧನ್ಯದಿದಿ, ಇನ್ನನ್ನು ಪಡೆದಂಥ ಈ ರಾಜ್ಯ ಧನ್ಯತಿ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ಬಹಳ ಪುಣ್ಯವಂತರದಾರ ಅಂದುಕೊಳ್ಳಿ. ಆವಾಗ ಮಂತ್ರಿ ಬಂದವನ ಕೈಕಟ್ಟುಗಳನ್ನೆಲ್ಲ ಸಡ್ಲು ಮಾಡ್ತಾನೆ. ಮಯೂರಧ್ವಜ ಎದ್ದು ನಿಂತ ಕೃಷ್ಣನನ್ನು ನೋಡ್ತಾನೆ. ಕನಸು ನನಸು ಅಂತಂದು ಹೇಳಿ ಅನಿಸಿರ್ತೈತೆ ಅವನು. ಅಂತ ಸಾವಕಾಶವಾಗಿ ಬಂದು ಕೃಷ್ಣನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊತಾನ. ಆ ಕೃಷ್ಣ, ನಿನ್ನ ಸ್ಥಾನ ಅಲ್ಲೆಲ್ಲ ಇಲ್ಲೇ ಐತಿ ಅಂತೇಳಿ ಅವನಿಗೆ ಆಲಿಂಗನವನ್ನು ಮಾಡ್ತಾನೆ. ಆಲಿಂಗನವನ್ನು ಮಾಡಿದ ಮೇಲೆ ಆವಾಗ ಅವನು ಹೇಳ್ತಾನೆ, ನೋಡು ಮಯೂರಧ್ವಜ, ನಾನು ನಿನ್ನ ಭಕ್ತಿಯ ಕೂಗುದು ನನಗೆ ಯಾವಾಗಲೂ ಕೇಳ್ತಾ ಇತ್ತು. ನೀನು ಭಕ್ತಿಯಿಂದ ಕರೆಯೋದನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ, ಅದಕ್ಕಾಗಿ ನಾನು ದ್ವಾರಕೆಯಿಂದ ಬಂದೆ. ಯಾಕಂದ್ರೆ ಮಣಿಪುರದಾಗ ಅರ್ಜುನ ಇದ್ದಾಗ ಇವು ದ್ವಾರಕೆ ಹೋಗಿರ್ತಾನೆ ಕೃಷ್ಣ, ಹಿಂದಿನ ಕಥೆಯೊಳಗೆ ಹೇಳೀನಿ ನಾನು ದ್ವಾರಕೆಗೆ ನಿನ್ನ ಕೂಗು ಕೇಳಿಸ್ತು, ಅಲ್ಲಿಂದ ನಾನು ಬಂದೆ, ನೀನು ನಾನು ಭೇಟಿ ಆಗಕ್ಕಂತ ಹೇಳಿ ಬಂದೆ. ನನ್ನ ಬಯಕೆಯನ್ನು ಇಡೋರ್ತು. ನೀನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನೀನು ಶಿಬಿ ಚಕ್ರವರ್ತಿ, ಆಂತರಿ, ಕರ್ಣ, ಇವರೆಲ್ಲರ ಸಾಲಿಗೆ ಬರ್ತಿದೆ. ನಿನ್ನನ್ನು ಪಡೆದಂಥ ಈ ಒಂದು ರಾಜ್ಯಕಷ್ಟ ನೀ ಸೀಮಿತ ಆಗಿಲ್ಲ. ನೀನು ನಿಜವಾಗ್ಲೂ ಭಾಳ ಒಂದು ನನ್ನ ಪ್ರೀತಿಯ ಭಕ್ತ ಆದ್ದಿದೆ ನೀನು ಅಂತಂದು ಹೇಳಿ ಕೃಷ್ಣ ಹೇಳ್ತಾನೆ. ಕೃಷ್ಣ ಹೇಳಿದ್ಕೊಳ್ಳೆ ಆವಾಗ ಮಯೂರಧ್ವಜ ಹೇಳ್ತಾನೆ, ಇಲ್ಲ ನನ್ನ ಎಷ್ಟೋ ವರ್ಷಗಳ ಬಯಕೆ ಈಡೇರುತ್ತೆ. ನಾ ಯಾಗಗಳನ್ನು ಮಾಡೋದಂದ್ರೆ ನಿನ್ನನ್ನು ಕಣ್ಣಾರೆ ಕಾಣಬೇಕಂತ ಹೇಳೇನ ನನ್ನೊಂದು ದೊಡ್ಡ ಅಪೇಕ್ಷೆ ಇತ್ತು. ಕೃಷ್ಣ, ಯಾವಾಗ ನಿಮ್ಮ ಸೈನ್ಯ ಬರಾಕತ್ತೈತಿ ಅಂತ ತಿಳ್ಕೊಂಡು ನಾ ಇನ್ನಷ್ಟು ಕಾತುರನಾಗಿ ಕಾಯಕತ್ತಿದ್ದೆ. ಕೃಷ್ಣ, ಕರೆ ಹೇಳಬೇಕು, ನನ್ನ ಇಷ್ಟೂ ಯಾಗಗಳ ಫಲವನ್ನು ನಾನು ನಿನಗೆ ಅರ್ಪಿಸ್ತೀನಿ, ಅದರ ಪುಣ್ಯದ ಫಲ ಎಲ್ಲ ನಾನು ನಿನಗೆ ಅರ್ಪಣೆಯನ್ನು ಮಾಡ್ತೀನಿ. ಖರೆ ಹೇಳಿದ್ರೆ ಯುಧಿಷ್ಠರ ಈ ಅಶ್ವಮೇಧ ಯಾಗವನ್ನು ಮಾಡುವಂಥ ಪ್ರಮೇಯನೇ ಇಲ್ಲ. ಯಾಕಂದ್ರೆ ಸದಾಕಾಲ ನೀ ಅವನ ಜೊತೆ ಇರ್ತಿದ್ದಿ, ಪಾಂಡವರೊಂದಿಗೆ ಯಾವಾಗಲೂ ಇರ್ತಿದ್ದಿ. ಯಾವ ಭ್ರಮೆ ಹೊಕ್ಕಿ
ಅವ ಈ ಯುಧಿಷ್ಠರ ಈ ಯಜ್ಞವನ್ನು ಮಾಡಕತ್ತಾನ ಏನೋ, ಯಾಗವನ್ನು ಮಾಡಕತ್ತಾನ ಏನೋ ಅಂತೇಳಿ ಹೇಳ್ತಾನೆ. ಹೇಳಿದ ಕೂಡಲೇ ಅವಾಗ ಕೃಷ್ಣ ಹೇಳ್ತಾನೆ, ಯುಧಿಷ್ಠರ ಕೂಡ ನಿನ್ನ ಒಂದು ಸಹೋದರನೇ ಅಂತ ತಿಳ್ಕೊ. ನಿನ್ನ ಪ್ರಭುತ್ವವನ್ನು ಅವ ಒಪ್ಪುವಂಗೆ ನಾ ಮಾಡ್ತೇನೆ. ಅಷ್ಟೊಂದು ಶೂರ ನಿನ್ನಂಥವನು ಜಗತ್ತಿನಲ್ಲಿ ಸಿಗೋದು ಬಹಳ ಅಪರೂಪದಿದೆ. ಅದಕ್ಕೆ ಅವನು ನಿನ್ನ ಪ್ರಭುತ್ವವನ್ನು ಒಪ್ಪುವಂಗೆ ನಾ ಮಾಡ್ತೀನಿ. ಯಜ್ಞದ ಕುದುರೆಯನ್ನು ನೀ ಬಿಚ್ಚಿಬಿಡು ಅಂತ ಹೇಳಿದ ಕೂಡಲೇ, ಇದಕ್ಕಿಂತ ನನ್ನ ಸೌಭಾಗ್ಯ ಏನೈತಿ ಕೃಷ್ಣ? ನಿನ್ನನ್ನು ನೋಡಿದ ಮೇಲೆ ನನಗೆ ಯಾವ ಮೋಹನೂ ಉಳಿದಿಲ್ಲ, ನನಗೆ ಯಾವ ಬಯಕೆಗಳೂ ಇಲ್ಲ. ನಾ ಕುದುರೆಯನ್ನು ಬಿಚ್ಚುತ್ತೇನೆ ಅಂತಂದು ಹೇಳಿ ಅವರೆಲ್ಲರನ್ನೂ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅವನ ಗೌರವದಿಂದ ಅವನ ಪಾದಪೂಜೆಯನ್ನು ಮಾಡಿ ಅವನಿಗೆ ಉಚಿತ ರೀತಿಯ ಸತ್ಕಾರವನ್ನು ಮಾಡಿ ಮಯೂರಧ್ವಜ ಏನಂತಂದ್ರೆ ಅವರನ್ನು ಕಳಿಸಿಕೊಡ್ತಾನೆ. ಇನ್ನು ಮುಂದೆ ಅಶ್ವಮೇಧ ಕುದುರೆ ಎಲ್ಲಿ ಹೋತು, ಯಾವ ರಾಜ್ಯವನ್ನು ಪ್ರವೇಶ ಮಾಡ್ತು ಅಂಥೇಳಿ ಮುಂದಿನ ಕಥೆಯನ್ನು ನಾ ಹೇಳ್ತೀನಿ.